ಬೇಕೇ ಬೇಕು, ನ್ಯಾಯ ಬೇಕು. ನಿಷೇಧಿತ ಮಾನ್ಯದಾರಿಕೆ ಪರಿಹಾರ ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ನಿಷೇಧಿತ ಮಾನ್ಯದಾರಿಕೆ ಪರಿಹಾರ ಸಂಜುಕುಮಾರ್ ಕುಟುಂಬಕ್ಕೆ ಪರಿಹಾರ ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. जय 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 भीम, जय भीम, जय भीम, जय 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 भीम, जय भीम, जय भीम. we want Justice, we want justice. we want. ಇವತ್ತು ಒಂದು ಸತ್ಯಾಗ್ರಹ ನಡೀತಾ ಇದೆ, ಅನಿರ್ದಿಷ್ಟವಾದ ಸತ್ಯಾಗ್ರಹ. ಆಲ್ ಇಂಡಿಯಾ ಬಹುಜನ್ ವತಿಯಿಂದ 6ನೇ ತಾರೀಕಿನಿಂದ ಒಂದು ಮನ್ನೇಕಳಿ ಗ್ರಾಮದಿಂದ ಬೀದರ್ ಅಂಬೇಡ್ಕರ್ ವೃತ್ತದಲ್ಲಿ 5ನೇ ದಿನ ಆಗಿದೆ. ಇವತ್ತು ಒಂದು ನ್ಯಾಯಕ್ಕಾಗಿ ಸಂಜೀವ್ ಕುಮಾರ್ ತಂದೆ ಗುಂಡಪ್ಪ ಬಂಬುಳ್ಗಿ ಅವರ ಒಂದು ತಾಳ್ಮಡಿಗಿ ಗ್ರಾಮದಲ್ಲಿ ಬೈಕ್ ಮೇಲೆ ಬರುವಾಗ ಒಂದು ಮಾಂಜಾ ದಾರ ಅವರ ಕುತ್ತಿಗೆಗೆ ಸಿಲುಕಿ ಮೃತಪಟ್ಟಿದ್ದಾರೆ. ಆದರೆ ಇಲ್ಲಿಯವರೆಗೆ ಅವರಿಗೆ ನ್ಯಾಯ ಯಾವುದೇ ರೀತಿ ಸಿಕ್ಕಿಲ್ಲ. ಹೀಗಾಗಿ ಒಂದು ದಲಿತ ವ್ಯಕ್ತಿ ಒಂದು ನ್ಯಾಯ ಸಿಗಬೇಕಂತೇಳಿ ಆಲ್ ಇಂಡಿಯಾ ಬಹುಜನ್ ಪಾರ್ಟಿ ಸಮಾಜದ ವತಿಯಿಂದ ಪಾರ್ಟಿ ವತಿಯಿಂದ ಉಮೇಶ್ ಗುತ್ತೇದಾರ್ ಅವರ ಒಂದು ನೇತೃತ್ವದಲ್ಲಿ, ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಏನು ಅನಿರ್ದಿಷ್ಟವಾದ ಒಂದು 5ನೇ ದಿನಕ್ಕೆ ಒಂದು ಸತ್ಯಾಗ್ರಹ ನಡೀತಾ ಇದೆ. ಒಂದು ನಮ್ಮದು ಏನಿದೆ ಅಂತಂದರೆ ಒಂದು ಸಂಜೀವ್ ಕುಮಾರ್ ಗುಂಡಪ್ಪ ಅವರಿಗೆ ಒಂದು ನ್ಯಾಯ ಸಿಗಬೇಕಂತೇಳಿ ಎಲ್ಲರೂ ಇವತ್ತು ಬೆಂಬಲ ಕೋರ್ತಾ ಇದ್ದಾರೆ. ಹೀಗಾಗಿ ಅತಿ ಶೀಘ್ರದಲ್ಲಿ ಜಿಲ್ಲಾಡಳಿತ ಆಗಲಿ, ಒಂದು ಸರ್ಕಾರ ಆಗಲಿ, ಒಂದು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ, ಸಂಬಂಧಪಟ್ಟ ಅಧಿಕಾರಿಗಳಾಗಲಿ, ಇದು ಒಂದು ಅನ್ಯಾಯ ಆಗಿದೆ, ಇದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕಂತೇಳಿ ಅವರು ಮನಸ್ಸು ಮಾಡಿ ಅತಿ ಬೇಗನೆ ಬಂದು ಮನಸ್ಸು ಮಾಡಿ ಅವರಿಗೆ ನ್ಯಾಯ ಕೊಡಿಸಿ ಅವರಿಗೆ ಪರಿಹಾರ ಕೊಟ್ಟು ಅವರ ಮಕ್ಕಳಿಗೆ ಅವರಿಗೊಂದು ಮನಸ್ಸಿಗೆ ಶಾಂತಿ ಆಗುವಂಥ ಒಂದು ಪರಿಹಾರ ಕೊಡಬೇಕು ಅಂತೇಳಿ ನಮ್ಮದು ಒಂದು ಆಗ್ರಹ ಇದೆ. ಒಂದು ವೇಳೆ ಆಗಲಿಲ್ಲ ಅಂದರೆ ನಾವು ಇದೇ ರೀತಿಯಾಗಿ ನಮ್ಮ ಸತ್ಯಾಗ್ರಹ ಮುಂದೆ ನಡೀತಾ ಇದೆ. ಒಂದು ಈ ಪಾರ್ಟಿಗೆ ಆಲ್ ಇಂಡಿಯಾ ಬಹುಜನ್ ಒಂದು ಪಾರ್ಟಿದವರಿಗೆ ನಡೀತಾ ಇದೆ, ಅವರಿಗೆ ಸಂಪೂರ್ಣ ನಮ್ಮ ಬೆಂಬಲ ಇದೆ. ಹೀಗಾಗಿ ಎಲ್ಲ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಸಂಘಟನೆಗಳು ಬೆಂಬಲ ಕೋರ್ತಾ ಇದ್ದಾರೆ. ಹೀಗಾಗಿ ನೀವು ಮುಂದೆ ಯಾವುದೇ ಅನಾಹುತ ಆಗದಂತೆ ತಾವು ನೋಡ್ಕೊಳ್ಬೇಕು. ಒಂದು ವೇಳೆ ಅವರಿಗೆ ತಪ್ಪಿದಲ್ಲಿ, ಒಂದು ವೇಳೆ ಅವರಿಗೆ ಯಾವುದೇ ರೀತಿ ಅವರಿಗೆ ಪರಿಹಾರ ಸಿಗಲಿಲ್ಲ ಅಂತಂದರೆ ನಾವು ಹಂತವಾಗಿ ವಿವಿಧ ರೂಪಗಳಲ್ಲಿ ನಾವು ಬೀದರಲ್ಲಿ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಮುಂದೆ ಹೋಗೋದಕ್ಕೆ ಏನೇ ಆದ್ರೂ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸರ್ಕಾರ ಕಾರಣ ಅಂತೇಳಿ ಈ ಮೂಲಕ ನಾನು ಎಚ್ಚರಿಸ್ತೀನಿ. ಹೀಗಾಗಿ ಅತಿ ಬೇಗನೆ ನಾವು ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಬಸ್ ರೋಕೋ ಮಾಡ್ತೀವಿ, ಬೀದರ್ ನಾವು ಬಂದ್ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಹೀಗಾಗಿ ಅದಕ್ಕೆ ನೀವು ಅವಕಾಶ ಕೊಡಲಾರ್ದೆ ಈ ಮೃತ ಕುಟುಂಬ ಸಂಜೀವ್ ಕುಮಾರ್ ಗುಂಡಪ್ಪ ಬಂಬುಳ್ಗಿ ಅವರಿಗೆ ನ್ಯಾಯ ಕೊಡಿಸ್ಬೇಕಂತೇಳಿ, ನ್ಯಾಯ ಕೊಡುವಂಥ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಹೇಳ್ತೀನಿ. ನನ್ನ ಹೆಸರು ಪ್ರಕಾಶ್ ಹಳಿಕೇಡ್, ದಲಿತ ರಕ್ಷಣಾ ಹೋರಾಟ ಸಮಿತಿಯ ಒಬ್ಬ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ. ಭಾಳ ಮಾಧ್ಯಮ ಮಿತ್ರರ ಎದುರಿಗೆ ಭಾಳ ನಾವು ದುಃಖವನ್ನು ವ್ಯಕ್ತಪಡಿಸೋಂಥ ಪರಿಸ್ಥಿತಿ ಬಂದದ್ದು ನಮ್ಗೆ. ಯಾಕಂದರೆ ಸುಮಾರು 5 ದಿನಗಳ ಕಾಲ ಆಯಿತು ನಮ್ಮ ಜಿಲ್ಲಾಡಳಿತದಿಂದ ಯಾರೇ ಅಂತ ಇಲ್ಲ. ಅದಕ್ಕೆ ನಮಗೆ ತುಂಬ ಒಂದು ನೋವುಂಟಾಗಿದೆ. ಈ ನಮ್ಮ ಬೀದರ್ ಜನತೆಗೆ ಎಲ್ರಿಗೂ ಗೊತ್ತಾಗೋಂಥ ಪರಿಸ್ಥಿತಿ ಬಂದಿದೆ. ಜಿಲ್ಲಾಡಳಿತ ನಾವು ಬರೀ ಹೋರಾಟಗಾರರಿಗೆ ಅಲ್ಲ, ಇಲ್ಲಿ ಪ್ರತಿ ಜನರಿಗೂ ಕೂಡ ಗೊತ್ತಾಗ್ತಿದ್ದಕ್ಕೆ ಜಿಲ್ಲಾಡಳಿತದ ಕಾರ್ಯ ಈಗ ನಾವು ವಿಫಲ ಅಂತ ಹೇಳೋಕ್ಕಿಂತ ಎಲ್ಲ ಏನು ಜಿಲ್ಲಾದ ಜನತೆ ಇದೆ ಅವರಿಗೆಲ್ಲ ಪರಿಪೂರ್ಣ ಮಾಹಿತಿ ಆಗ್ತಾ ಇದೆ. ಇದೇನು ನಾವೇನು ಬಹುಜನ್ ಸಮಾಜ್ ಪಾರ್ಟಿ, ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಏನು ನಮ್ಮ ಮನೆಗೆ ನಮಗೆ ಪಾರ್ಟಿಗೆ ಒಂದು ಏನಾದರೂ ಕೊಡ್ರಿ ಅಂತ ಕೇಳ್ತಾ ಇಲ್ಲ. ಅಲ್ಲ ಇಲ್ಲಿ ಕುಂತಂಥ ಎಲ್ಲ ಲೀಡರ್ಸ್ಗಳಿಗೆ ಏನಾದರೂ ಲೋನ್ ಮಾಡಿ ಅಂತೇಳಿ ಕುಂತಿಲ್ಲ ನಾವು. ಆದರೆ ಯಾವುದೇ ಸೌಲಭ್ಯಗಳನ್ನು ನಾವು ಕೇಳ್ತಾ ಇಲ್ಲ. ನಾವು ಕೇಳ್ತಕ್ಕಂಥ ಕೇವಲ ಮೃತ ಸಂಜೀವ್ ಕುಮಾರ್ ಅವರಿಗೆ, ಅವ್ರ ಕುಟುಂಬಕ್ಕೆ ಏನಾದರೂ ಜಿಲ್ಲಾಡಳಿತದಿಂದ ಏನಾದರೂ ಅವರಿಗೆ ನೆರಳಾಗ್ತಾರೆ ಏನೋ ಅಂಥೇಳಿ ಪ್ರಯತ್ನಪಟ್ಟು ಸುಮಾರು 35 ಕಿಲೋಮೀಟರಿಂದ ಮನ್ನೇಕಳಿಯಿಂದ ನಾವು ನಡ್ಕೋತ ಬಂದು ಪಾದಯಾತ್ರೆ ಮುಖಾಂತರ ಬಂದು ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದ ಹತ್ತಿರ ಏನು ನಾವು ಸತತವಾಗಿ ಏನು 5ನೇ ದಿವಸದಾಗ ನಾವು ಕಾಲಿಟ್ಟಿದ್ದೀವಿ. ಇವತ್ತು ಸಂಜೆ ಆಗಿದೆ. ಇವತ್ತು ಬೆಳಗ್ಗೆಯಿಂದ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಂಥ ಉಮೇಶ್ ಗುತ್ತೇದಾರ್ ಹಾಗೂ ನಮ್ಮ ಕಾರ್ಯದರ್ಶಿಗಳಾದಂಥ ಇನ್ನೊಂದು 3 ಜನ ಇವತ್ತು ಅವರು ಉಪವಾಸ ಸತ್ಯಾಗ್ರಹ ಇವತ್ತಿಂದ ಪ್ರಾರಂಭ ಮಾಡಿದ್ದಾರೆ. ಸ್ನೇಹಿತರೆ, ನಾವು ತುಂಬ ನೋವಾಗ್ತಾ ಇದೆ.
ನಮ್ಮ ಹೋರಾಟ ಈ ಹಂತಕ್ಕೆ ಬಂದರೂ ಕೂಡ ನಮ್ಮ ಜಿಲ್ಲಾಡಳಿತ ಯಾರೇ ಅಂತ ಇಲ್ಲ, ಯಾಕೆ ಮಲತಾಯಿ ಧೋರಣೆ ಅಂತ ನಮಗೆ ಭಾಳ ಆಶ್ಚರ್ಯವಾಗಿ ನಾವು ಕೇಳಬೇಕಾಗತ್ತ ಪರಿಸ್ಥಿತಿ ಬಂದಿದೆ ಬಂಧುಗಳ. ಏನು ಮಾಡೋಕ್ಕಾಗಲ್ಲ. ಒಂದು ವೇಳೆ ಬರಲಿಲ್ಲ, ನಾಳೆ ಕೂಡ ಬರಲಿಲ್ಲ ಅಂತಂದರೆ ನಾವು ಹಂತ ಆಗಿ ಯಾವ ರೀತಿ ಹೋರಾಟ ಮಾಡಬೇಕು ನಾವು ಮಾಧ್ಯಮ ಮುಖಾಂತರ ಹೇಳಿ ಅವರೇ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಮಾಡತಕ್ಕಂಥ ನಾವು ಕೆಲಸ ಮಾಡಲ್ಲ. ನೀವು ನೋಡ್ತೀರಿ, ನಮ್ಮ ವಿವಿಧವಾಗಿ ಹೋರಾಟಗಳನ್ನು ನಾವು ಮಾಡ್ತೀವಿ. ಇಷ್ಟು ಹೇಳ್ತಾ ನಾನು ಮಾತಿಗೆ ವಿರಾಮ ಕೊಡ್ತೀನಿ. ಯಾಕೆಂದರೆ ಬೆಳಗ್ಗೆ ಕೂತಿ ಭಾಳ ತುಂಬ ಆಯಾಸಾಗಿದೆ. ಏನು ಮಾಡೋಕ್ಕಾಗಲ್ಲ. ನಮ್ಮ ಜಿಲ್ಲಾಡಳಿತದ ವೈಫಲ್ಯ ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಒಂದೆರಡು ಮಾತಿಗೆ ವಿರಾಮ ಕೊಟ್ಟು ನಾನು ಜೈ ಭೀಮ್ ತಿಳಿಸ್ತೇನೆ. ನನ್ನ ಹೆಸರು ಸತ್ಯದೀಪ್ ಅವನೂರ್ ಅಂತ, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಸರ್, ಉಪವಾಸ ಎಷ್ಟು ಜನ ಕೂತೀರಿ ಸರ್? 4 ಜನ ಉಪವಾಸ. ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ನಮ್ಮ ಕಾರ್ಯದರ್ಶಿಗಳಂತ 3 ಉಪವಾಸ ಸತ್ಯಾಗ್ರಹ ಕೂತಿದ್ದಾರೆ. ನಮಗೆಲ್ಲ ಶುಗರ್ BP ಆಗಿದೆ ಅಂತೇಳಿ ನಾವು ಕೂಡ ಕೂಡ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಲ್ಲ ಬೇಡ ನಾಯಕರೇ, ಏನಾದರೂ ಆದರೆ ತೊಂದರೆ ಆದರೆ ನಮಗೆ ತುಂಬ ತೊಂದರೆ ಉಂಟಾಗುತ್ತೆ, ನೀವು ಬೇಡ, ನಾವು 4 ಜನ ಮೊದಲು ಕೂಡ್ತೀವಿ, ತದನಂತರ ನಾಳೆ ಮತ್ತೆ 4 ಜನ ಸೇರಿಸಿ ನಾವು 8 ಜನ ಕೂತಿರ್ತೀವಿ. ನೋಡೋಣ, ಹಂತಕ್ಕಾಗಿ ನಾವು ಮುಂದೆ ಹೋರಾಟನ ಬೆಳೆಸ್ತಾ ಹೋಗ್ತೀವಿ.